ದಯವಿಟ್ಟು ನರಸಿಂಹರು ವೋಟ್ ಮಾಡಿ. ಬಿಕಾಸ್ BJP ಕ್ಯಾಂಡಿಡೇಟ್ and JDS ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ದಯವಿಟ್ಟು ಒಂದು ಒಳ್ಳೆ ಅಭಿವೃದ್ಧಿ ಬರ್ತದೆ. ಸೊ ಜೊತೆ ನಾನು ಇರ್ತೀನಿ ನಿಮಗೆ. ಸೊ ಅದರಿಂದ ವೋಟ್ ಕೇಳಕ್ಕೆ ಬಂದಿದ್ದೀನಿ. 3ನೇ ತಾರೀಕು ದಯವಿಟ್ಟು ನರಸಿಂಹಗೆ ವೋಟ್ ಮಾಡಿ ಅಂತ ಕೇಳ್ತೀನಿ. ಅದಕ್ಕೆ ಎಲ್ಲರೂ ಕೇಳಿದೆ, ನಿಮ್ಮನ್ನು ಕರೆದುಬಿಡಿ ಒಂದ್ಸರಿ ವೋಟ್ ಕೇಳೋಣ ಅಂತ ಬಂದೆ. ಸೊ ದಯವಿಟ್ಟು ವೋಟ್ ಮಾಡಿ, ಪ್ಲೀಸ್. ಥ್ಯಾಂಕ್ ಯು. ಹೇಳಿ. ಏನು ಸೀಕ್ರೆಟ್ ಎಲೆಕ್ಷನ್ ಅಂತ ನಾನು ಭಾವಿಸ್ತೀನಿ. ನೀವು ಡಿಸೈಡ್ ಆಗಿರ್ತೀರ ಯಾರು ಹಾಕಬೇಕು ಯಾರಿಗೆ ಹಾಕಬೇಕು ಅಂತ. ನಾನು ನಿಮಗೆ ಪರ್ಸನಲ್ ಮಾತಾಡ್ತೀನಿ. ಒಬ್ಬ MLA ಜೊತೆಗೆ ಒಬ್ಬ FLC ಜೊತೆಗೆ ನಿಮ್ಮದು ನನಗೆ ಈಜ್ ಆಗ್ತದೆ. ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಈಜ್ ಆಗ್ತದೆ. ಸೊ ನಾನು ಫಸ್ಟು ಬಂದಿದ್ದ ಕೂಡಲೇ ಏನು ಮಾಡಿದೆ, 100 ಜನ ಮಕ್ಕಳನ್ನ ಕಳಿಸಿ PUC ಓದಂಥ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟಿ ಲ್ಯಾಪ್ಟಾಪ್ ತೊಗೊಟ್ಟು ನೀವು ಫಸ್ಟ್ ಮುಂದೆ ಹೋಗಿ ಅಂತ ಹೇಳಿದೆ. ಮೊನ್ನೆ 15 ಜನ ಮಕ್ಕಳಿಗೆ ಕರೆದು ನೀವು ಏನೇ ಎಜುಕೇಷನ್ ಫೀಸ್ ಬೇಕಾದ್ರೆ ನಾನು ಕಟ್ತೀನಿ, ನೀವು ಮುಂದೆ ಹೋಗಿ ಅಂತ. ನನ್ನ ಜೊತೆಗೆ ಇನ್ನೊಬ್ಬ MLC ಜೊತೆಗಿದ್ರೆ ನನ್ನ ಸ್ವಲ್ಪ ಈಸಿ ಆಗುತ್ತೆ. ನಾನೊಂದು ಪಾರ್ಟಿ ಬೇರೆಯವ್ರ ಪಾರ್ಟಿ ಇದ್ದರೆ ಡೆವಲಪ್ಮೆಂಟ್ ಏನಾಗುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಕೂಗಲಿಕ್ಕೆ ನಮ್ಮೊಂದು ವ್ಯಕ್ತಿ ಬೇಕಾಗುತ್ತೆ. ಸೊ ಆಲ್ರೆಡಿ ನರಸಿಂಹ 3 ಸರಿ ಗೆದ್ದು ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ನಿಮ್ಮ ವೋಟ್ ಮಿಸ್ ಮಾಡಿದೆ ನರಸಿಂಹ ಕೊಡಬೇಕು. ಒಬ್ಬ ಶಾಸಕನಾಗಿ ನಿಮ್ಮ ಡೋಂಟ್ ವೇಸ್ಟ್ ವೋಟ್. ಯಾರೋ ಬೇರೆ ಒಂದು ವ್ಯಕ್ತಿಗೆ ಗೊತ್ತಿಲ್ಲತಕ್ಕಂಥ ವ್ಯಕ್ತಿ ವೋಟ್ ಹಾಕಿ ವೋಟ್ ಕೆಲ್ಸೋದು. ನಾನು ಇಷ್ಟೊತ್ತು ಒಂದು ಸ್ಕೂಲಲ್ಲಿ ಪಾತ್ರ ಮಾಡಿದೆ. ಯಾಕೆ ಬಂದು ನಿಮ್ಗೆ ಎಲೆಕ್ಷನ್ ಗೊತ್ತಿಲ್ಲ. ಯಾಕೆ ನಮ್ಮಲ್ಲಿ ಎಲೆಕ್ಷನ್ ಬರಬಾರ್ದು. ನಾಮಿನೇಷನ್ ಮಾಡಬೇಕಲ್ಲ, ನಾಮಿನೇಟ್ ಮಾಡ್ಬೋದಿತ್ತಲ್ಲ ಏನಲ್ವಾ. ಸೊ ನೀವು ದಯವಿಟ್ಟು ವೋಟ್ ಮಾಡಿ. ನಾನು ಇನ್ನೊಂದು ಸರಿ ನಿಮ್ಮ ಸ್ಕೂಲ್ಗೆ ಬರ್ತೀನಿ. ಸೊ ಮೀಟಿಂಗ್ ನಕೇಶನ್ ನಾನು ಕೇಳ್ತೀನಿ. ನಕೇಶನ್ ನೋಡಿ ವೆಲ್ಕಮ್ ಖುಷಿಯಾಗಿ ಮನೇಲೆ ಹೇಳಿದೆ ಸ್ಕೂಲ್ನ ಬರ್ತೀನಿ ಅಂತ ಹೇಳ್ತೀನಿ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು.